ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಆಂಬುಲೆನ್ಸ್ ಖಾಸಗಿ ಆಂಬುಲೆನ್ಸ್ ಇಲ್ಲೇ ಜಾಸ್ತಿ ಮುನ್ನಾಟಿ ಹೋದೆ ಕೋಲಾರ ನಗರದ ಜಿಲ್ಲಾಸ್ಪತ್ರೆಯಾದ ಶ್ರೀ ನರಸಿಂಹ ಜಿಲ್ಲಾಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯದ ಜೊತೆಗೆ ಸುಮಾರು 1 ವರ್ಷಗಳಿಂದ ಖಾಲಿ ಇರುವ ಶಸ್ತ್ರಚಿಕಿತ್ಸಕರ ಹುದ್ದೆಯನ್ನು ಭರ್ತಿ ಮಾಡಬೇಕು ಮತ್ತು ಸಮರ್ಪಕವಾಗಿ ರೋಗಿಗಳ ಸೇವೆ ಮಾಡದ ವೈದ್ಯರ ವಿರುದ್ಧ ಕ್ರಮ ಕೈಗೊಂಡು ಲಂಚ ಅಂತೇಳಿ ಬಾಯಿ ಬಡಿದುಕೊಳ್ಳುವಂತಹ ಸಿಬ್ಬಂದಿ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಕೋಲಾರ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡುವ ಜೊತೆಗೆ ಈ ಒಂದು ನಾಯಿಗಳ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿರುವ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆಯನ್ನು ಸರಿಪಡಿಸಬೇಕಂತೇಳಿ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರಿಗೆ ಮನವಿ ನೀಡುವ ಮುಖಾಂತರ ನಾವು ಒತ್ತಾಯ ಮಾಡಿದ್ವಿ. ಅದರ ಜೊತೆಗೆ ಇವತ್ತೇನು ನೀವು ಭೇಟಿ ಕೊಡ್ತೀರಾ ಅಂತೇಳಿ ಇಡೀ ಜಿಲ್ಲಾಸ್ಪತ್ರೆ ಹೆಣ್ಣಿನ ಕೊಂಡಿದೆ ಹೊರತು ಯಾವುದೇ ರೀತಿಯ ಒಂದು ಸಮರ್ಪಕವಾದ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಅನಧಿಕೃತ ಅಂಗಡಿಗಳಿರ್ಬೋದು ಮತ್ತು ಈ ಒಂದು ಖಾಸಗಿ ಆಂಬುಲೆನ್ಸ್ಗಳಿಗೆ ಕಡಿವಾಣ ಹಾಕುವಲ್ಲಿ ಸಂಪೂರ್ಣವಾಗಿ ಇಲ್ಲಿನ ವೈದ್ಯರು ವಿಫಲವಾಗಿ ಈ ಒಂದು ಕಾಯಂ ವೈದ್ಯರಿಲ್ಲ, ಶಸ್ತ್ರಚಿಕಿತ್ಸಕರಿಲ್ಲದೆ ಸರ್ಕಾರಿ ಆಸ್ಪತ್ರೆ ರೋಗಿ ಇಲ್ಲ, ಅದು ಏನು ಕೋಮಾ ಸ್ಥಿತಿಯಲ್ಲಿರುವ ರೋಗಿ ಅಂತಾಗಿದೆ. ಅದನ್ನು ಸರಿಪಡಿಸಬೇಕು ಮತ್ತು ಗಡಿಭಾಗಗಳ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸಬೇಕಂತ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ಆರೋಗ್ಯ ಸಚಿವರಿಗೆ ಮನವಿ ನೀಡಿದೆ. ಮನವಿಗೆ ಸ್ಪಂದಿಸಿದಂಥ ಆರೋಗ್ಯ ಸಚಿವರು ಸಮಸ್ಯೆಯನ್ನು ಬಗೆಹರಿಸುವ ಭರವಸೆ ನೀಡಿದರೆ ನಮಗೆ ಕಾಯಂ ಜಿಲ್ಲಾ ಶಸ್ತ್ರಚಿಕಿತ್ಸಕ ನೇಮಕ ಮಾಡದೇ ಇದ್ದರೆ ನಾವು ಜಾನುವಾರುಗಳ ಸಮೇತ ಖಂಡಿತವಾಗಲೂ ಆಸ್ಪತ್ರೆ ಮುಂದೆ ಹೋರಾಟ ಮಾಡುವ ಎಚ್ಚರಿಕೆಯೊಂದಿಗೆ ಮನವಿಯನ್ನು ನೀಡಿದ್ದೀವಿ.